ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದೊಂದು ಪ್ರಾಜೆಕ್ಟ್ ಆಗ್ಬಿಟ್ರೆ ಭಾರತ ಮತ್ತು ರಷ್ಯಾ ನಡುವಿನ ಬಾಂಧವ್ಯಕ್ಕೆ ಯಾವ ಧಕ್ಕೆನೂ ಇರೋದಿಲ್ವಾ? ಅದೊಂದು ಪ್ರಾಜೆಕ್ಟ್ ಭಾರತವನ್ನ ಮಧ್ಯ ಏಷ್ಯಾ ಜೊತೆ ಜೋಡಿಸುತ್ತಾ, ಅದೊಂದು ಪ್ರಾಜೆಕ್ಟ್ ಯುರೇಷಿಯಾನ ಬೆಸೆಯುತ್ತಾ, ಇಷ್ಟೆಲ್ಲ ಕುತೂಹಲಗಳಿಗೆ ಕಾರಣ ಆಗಿರುವ ಆ ಯೋಜನೆ ನಿಜಕ್ಕೂ ಕಾರ್ಯರೂಪಕ್ಕೆ ಬರುತ್ತಾ ಅಥವಾ ಅದು ಕನಸಾಗಿ ಪೇಪರ್ ಮೇಲಿನ ಯೋಜನೆಯಾಗಿ ಮಾತ್ರ ಇದ್ದು ಬಿಡುತ್ತಾ? ಒಂದಷ್ಟು ಕುತೂಹಲ, ಒಂದಷ್ಟು ಅನುಮಾನಗಳು, ಹಾಗೆ ಸಾಕಷ್ಟು ಆಸಕ್ತಿಗೆ ಕಾರಣ ಆಗ್ತಾ ಇರೋ ಭಾರತ ಮತ್ತು ರಷ್ಯಾ ನಡುವಿನ ಆ ಯೋಜನೆ ಆದರೂ ಯಾವುದು? ಅದರಿಂದ ಭಾರತಕ್ಕಾಗೋ ಅನುಕೂಲಗಳೇನು? ಇದೆಲ್ಲದರ ನಡುವೆ ಆ ಪ್ರಾಜೆಕ್ಟ್ಗಿರೋ ಅತಿ ದೊಡ್ಡ ಕಂಟಕ ಯಾವುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಷ್ಯಾ ಭಾರತದ ಮುಂದೆ ಒಂದು ಮಹತ್ವದ ಪ್ರಪೋಸಲ್ ಅನ್ನ ಇಟ್ಟಿದೆ. ಮಾಸ್ಕೋದಿಂದ ನೇರವಾಗಿ ಮುಂಬೈಗೆ ರೈಲ್ವೆ ಕನೆಕ್ಟಿವಿಟಿಯನ್ನ ಮಾಡಿಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆ ರಷ್ಯಾದ್ದು. ಇಲ್ಲಿ ಪುತಿನ್ ಆಡಳಿತ ಕೇವಲ ಊಹೆ ಮಾಡ್ಕೊಂಡು ಮಾತನ್ನ ಹೇಳ್ತಾ ಇಲ್ಲ, ಬದಲಾಗಿ ಅದರ ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ ನಂತರ ಈ ಪ್ರಪೋಸಲ್ ಅನ್ನ ಭಾರತದ ಮುಂದಕ್ಕೆ ತಂದಿಟ್ಟಿದೆ. ಅಂದಹಾಗೆ ಈ ಯೋಜನೆಯಲ್ಲಿ 2 ಮಾರ್ಗಗಳಿವೆ. ಒಂದು ಕ್ಯಾಸ್ಪಿಯನ್ ಸಮುದ್ರವನ್ನ ಬಳಸಿಕೊಂಡು ಬರೋ ರೈಲು ಮಾರ್ಗ ಆದ್ರೆ, ಮತ್ತೊಂದು ಅಜರ್ಬೈಜಾನ್, ಕಜಕ್ ಹಾಗೂ ತುರ್ಕ್ಮೆನಿಸ್ತಾನಗಳ ಮೂಲಕ ಬರೋ ಮಾರ್ಗ. ಇದು ರಷ್ಯಾದ ಮಹತ್ವಾಕಾಂಕ್ಷಿ ಹಿಂದೂ ಮಹಾಸಾಗರಕ್ಕೆ ಕನೆಕ್ಟಿವಿಟಿ ಪಡೆಯುವ ಪ್ರಾಜೆಕ್ಟ್ ಆಗಿದ್ದು, ಈ ಯೋಜನೆಯನ್ನ ಮುಂಬೈವರೆಗೆ ವಿಸ್ತರಿಸಿ ಭಾರತವನ್ನ ಕೂಡ ಇದರಲ್ಲಿ ಪಾಲುದಾರನನ್ನಾಗಿ ಮಾಡಿಕೊಳ್ಳೋದಕ್ಕೆ ರಷ್ಯಾ ಯೋಚಿಸ್ತಾ ಇದೆ. ಈ ಮೂಲಕ 2 ದೇಶಗಳ ನಡುವಿನ ವ್ಯಾಪಾರ ಮಾತ್ರ ಅಲ್ಲ, ಭಾರತಕ್ಕೆ ಇಡೀ ಯುರೇಷಿಯಾನ ಸಂಪರ್ಕಿಸೋದಕ್ಕೆ ಒಂದು ರೈಲು ಮಾರ್ಗವನ್ನ ಪುತಿನ್ ಆಫರ್ ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ರಷ್ಯಾ ಭಾರತದ ಮುಂದಿಡ್ತಾ ಇರೋ ರೈಲು ಮಾರ್ಗ ಯೋಜನೆ ಮಾಸ್ಕೋದಿಂದ ಪ್ರಾರಂಭ ಆಗುತ್ತೆ. ರಷ್ಯಾದ ಸಾಕಷ್ಟು ಪ್ರಾಂತ್ಯಗಳಲ್ಲಿ ಹಾದು ಬಂದು ಕ್ಯಾಸ್ಪಿಯನ್ ಸಮುದ್ರದ ಅಸ್ಟ್ರಾಖನ್ ಬಳಿಯಲ್ಲಿ ಇದು ಕೊನೆಗೊಳ್ಳುತ್ತೆ. ಆ ಬಳಿಕ ಅಲ್ಲಿಂದ ಕ್ಯಾಸ್ಪಿಯನ್ ಸಮುದ್ರದ ಮಾರ್ಗವನ್ನು ಅಲ್ಲಿ ಬಳಸ್ತಾರೆ. ಸಮುದ್ರವನ್ನು ಹಾದು ಇರಾನ್ನ ಚಲೂಸ್ಗೆ ಬಂದು ಅಲ್ಲಿಂದ ಮತ್ತೆ ರೈಲು ಮಾರ್ಗ ಶುರುವಾಗುತ್ತೆ. ಅದು ತೆಹರಾನ್, ಕೋಮ್, ಇಸ್ಫಹಾನ್ ಹಾಗೂ ಶಿರಾಜ್ ಮೂಲಕ ಬಂದರ್ ಅಬ್ಬಾಸ್ಗೆ ಬರಲಿದೆ. ಅಲ್ಲಿಂದ ಚಾಬಹಾರ್ಗೆ ಬಂದು ಸಿಸ್ತಾನ್ ಬಲೂಚಿಸ್ತಾನದ ಗಡಿಯ ಮೂಲಕ ಪಾಕಿಸ್ತಾನವನ್ನು ಪ್ರವೇಶ ಮಾಡಿ ಆ ನಂತರ ಗ್ವದಾರ್ ಹಾಗೂ ಕರಾಚಿಗಳನ್ನು ಮುಟ್ಟಿ ಅಲ್ಲಿಂದ ಭಾರತದ ಗುಜರಾತ್ಗೆ ಇದು ಪ್ರವೇಶವನ್ನು ಪಡೆಯುತ್ತೆ. ಗುಜರಾತ್ನಿಂದ ಮುಂಬೈಗೆ ಆ ರೈಲು ಮಾರ್ಗ ವಿಸ್ತರಣೆ ಆಗುತ್ತೆ. ಇದು ಮುಖ್ಯ ರೈಲು ಮಾರ್ಗ. ಇದು ಒಂಥರ ಐಮ್ಯಾಕ್ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ನ ಮಾರ್ಗ ಇದೆಯಲ್ಲ, ಹೆಚ್ಚು ಕಡಿಮೆ ಅದನ್ನೇ ಹೋಲುವ ಮಾರ್ಗ ಇದು. ಭಾರತದಿಂದ ಸಮುದ್ರ ಮಾರ್ಗದ ಮೂಲಕ UAEಗೋ ಅಥವಾ ಒಮಾನ್ಗೋ ಸರಕುಗಳನ್ನು ತಗೊಂಡು ಹೋಗಿ ಅಲ್ಲಿಂದ ರೈಲು ಮಾರ್ಗದ ಮೂಲಕ ಸೌದಿ ಅರೇಬಿಯಾನ ಹಾದು ಜೋರ್ಡಾನ್ಗೆ ಹೋಗಿ ಜೋರ್ಡಾನ್ನಿಂದ ಇಸ್ರೇಲ್ ಅನ್ನು ತಲುಪಿ ಅಲ್ಲಿನ ಹೈಫಾ ಬಂದರಿನವರೆಗೆ ಹೋಗಿ ಅಲ್ಲಿಂದ ಮೆಡಿಟರೇನಿಯನ್ ಮೂಲಕ ಸಮುದ್ರ ಮಾರ್ಗವನ್ನು ಬಳಸ್ಕೊಂಡು ಯುರೋಪಿಯನ್ ದೇಶಗಳನ್ನು ಮುಟ್ಟುವ ಐಮ್ಯಾಕ್ ಯೋಜನೆ ಏನಿದೆ, ಅದೇ ಥರ ಇಲ್ಲಿ ಕೂಡ ರೈಲ್ವೆ ಮಾರ್ಗ ಮತ್ತು ಸಮುದ್ರ ಮಾರ್ಗಗಳನ್ನು ಬಳಸಿಕೊಂಡು ರಷ್ಯಾ ಮತ್ತು ಭಾರತಗಳ ನಡುವೆ ಒಂದು ಸಂಪರ್ಕವನ್ನು ಸಾಧಿಸುವ ಯೋಜನೆಯನ್ನ ರಷ್ಯಾ ಹಾಕೊಂಡಿದೆ. ಇನ್ನು ಹೀಗೆ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಬರೋ ಮಾರ್ಗ ಒಂದಾದ್ರೆ, 2 ಮಾರ್ಗಗಳನ್ನು ಕೂಡ ರಷ್ಯಾ ಇಲ್ಲಿ ಪ್ಲಾನ್ ಮಾಡಿದೆ. ಅದರಂತೆ ಕ್ಯಾಸ್ಪಿಯನ್ ಸಮುದ್ರದ 2 ಬದಿಗಳಲ್ಲಿ ಕೂಡ ರೈಲು ಮಾರ್ಗಗಳನ್ನು ಹಾಕೊಂಡು ಸಮುದ್ರವನ್ನ ಬಳಸದೇನೆ ಅಸ್ಟ್ರಾಖನ್ನಿಂದ ಒಂದು ಮಾರ್ಗ ಕಜಕಿಸ್ತಾನಕ್ಕೆ ಪ್ರವೇಶ ಮಾಡುತ್ತೆ. ಅಲ್ಲಿಂದ ತುರ್ಕ್ಮೆನಿಸ್ತಾನ ಮೂಲಕ ಅದು ಇರಾನ್ ಅನ್ನು ತಲುಪುತ್ತೆ. ಹಾಗೆ ಮತ್ತೊಂದು ಮಾರ್ಗ ಅಸ್ಟ್ರಾಖನ್ ಮೂಲಕ ಅಜರ್ಬೈಜಾನ್ಗೆ ಬಂದು ಅಲ್ಲಿಂದ ಅದು ಇರಾನ್ ಅನ್ನು ತಲುಪಬೇಕು. ಹೀಗೆ ಕ್ಯಾಸ್ಪಿಯನ್ ಸಮುದ್ರದ 2 ಕರಾವಳಿಗಳ ಮೂಲಕ ರೈಲು ಮಾರ್ಗಗಳನ್ನು ಮಾಡುವ ಆಸಕ್ತಿಯನ್ನು ಕೂಡ ರಷ್ಯಾ ತೋರಿಸ್ತಾ ಇದೆ. ಸೊ ಇದೊಂದು ಮಲ್ಟಿ ನ್ಯಾಷನಲ್ ಪ್ರಾಜೆಕ್ಟ್ ಆಗಿದ್ದು, ಇದರಲ್ಲಿ ರಷ್ಯಾ, ಕಜಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅಜರ್ಬೈಜಾನ್, ಇರಾನ್, ಪಾಕಿಸ್ತಾನ ಮತ್ತು ಭಾರತಗಳಿರುತ್ತವೆ. ಒಂದು ವೇಳೆ ಈ ರೈಲು ಮಾರ್ಗ ಯಶಸ್ವಿ ಆಗಿದ್ದೇ ಆದ್ರೆ ಭಾರತದಿಂದ ರಷ್ಯಾಗೆ ನೇರ ಸಂಪರ್ಕವನ್ನ ಕಲ್ಪಿಸಿದಂತಾಗುತ್ತೆ ಮತ್ತು ಇದೊಂದು ಗೇಮ್ ಚೇಂಜರ್ ಆಗುವ ಸಾಧ್ಯತೆಗಳು ಕಾಣ್ತಾ ಇವೆ. ಹಾಗೆ ನೋಡಿದ್ರೆ ಈ ಪ್ರಾಜೆಕ್ಟ್ ನಾರ್ತ್ ಸೌತ್ ಕಾರಿಡಾರ್ಗೆ ತುಂಬಾ ಹತ್ತಿರದಲ್ಲಿದೆ. ನಾರ್ತ್ ಸೌತ್ ಕಾರಿಡಾರ್ ಅಲ್ಲಿ ರಷ್ಯಾ, ಅಜರ್ಬೈಜಾನ್, ಇರಾನ್ ಹಾಗೂ ಭಾರತಗಳಿದ್ವು. ಇಲ್ಲಿ ರಷ್ಯಾದಿಂದ ಕ್ಯಾಸ್ಪಿಯನ್ ಸಮುದ್ರದವರೆಗೆ ರೈಲು ಬಂದು ಅಲ್ಲಿಂದ ಹಡಗುಗಳ ಮೂಲಕ ಅಜರ್ಬೈಜಾನ್ ಅನ್ನು ತಲುಪಿ ಮತ್ತೆ ರೈಲು ಮಾರ್ಗದ ಮೂಲಕ ಚಾಬಹಾರ್ ಬಂದರನ್ನು ತಲುಪಬೇಕಿತ್ತು. ಅಲ್ಲಿಂದ ಮತ್ತೆ ಸಮುದ್ರ ಮಾರ್ಗದ ಮೂಲಕ ಮುಂಬೈಯನ್ನ ತಲುಪುವ ಲೆಕ್ಕಾಚಾರ ಇತ್ತು. ಆದ್ರೆ ಮತ್ತೆ ಸಮುದ್ರ ಮಾರ್ಗಗಳು ಅಂತ ಹೋದ್ರೆ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಸೊ ಹೇಗೂ ಚಾಬಹಾರ್ ವರೆಗೆ ರೈಲು ಮಾರ್ಗ ಆಗುತ್ತೆ. ಅಲ್ಲಿಂದ ಹಂಗೆ ಪಾಕಿಸ್ತಾನದ ಮೇಲೆ ಭಾರತಕ್ಕೆ ಕೂಡ ಹಳಿಗಳನ್ನ ಎಳೆದು ಬಿಟ್ರೆ ಒಳ್ಳೇದಲ್ವಾ ಅಂತ ಇಲ್ಲಿ ರಷ್ಯಾ ಯೋಚನೆ ಮಾಡದಂತಿದೆ. ಹೀಗಾಗಿನೇ ಈ ಮಹತ್ವಾಕಾಂಕ್ಷಿ ಪ್ರಾಜೆಕ್ಟ್ನ ಬ್ಲೂ ಪ್ರಿಂಟ್ ಸಿದ್ಧ ಆಗಿದೆ.
ಇನ್ನು ಈ ರೈಲು ಮಾರ್ಗವನ್ನ ರಷ್ಯಾ ಪ್ರಪೋಸ್ ಮಾಡೋದ್ರ ಹಿಂದಿನ ಉದ್ದೇಶಗಳೇನು ಅನ್ನೋದನ್ನ ನಾವು ನೋಡಿದ್ರೆ, ಮೊದಲನೇದಾಗಿ ಸಮುದ್ರ ಮಾರ್ಗದ ಕಂಟಕಗಳಿಂದ ತಪ್ಪಿಸಿಕೊಳ್ಳುವ ಉದ್ದೇಶ ಇಲ್ಲಿ ಕಾಣ್ತಾ ಇದೆ. ಸದ್ಯಕ್ಕೆ ರಷ್ಯಾದಿಂದ ಭಾರತಕ್ಕೆ ಸರಕುಗಳು ಸಾಗಾಟ ಆಗಬೇಕು ಅಂದ್ರೆ 2 ಮಾರ್ಗಗಳನ್ನು ಬಳಸಬೇಕು. ಒಂದು ಬಾಲ್ಟಿಕ್ ಸಮುದ್ರದ ಮೂಲಕ ಇಂಗ್ಲಿಷ್ ಚಾನಲ್ ಅನ್ನು ದಾಟಿ ಅಟ್ಲಾಂಟಿಕ್ ಮೂಲಕ ಬಂದು ಮೆಡಿಟರೇನಿಯನ್ ಸಮುದ್ರವನ್ನು ತಲುಪಿ ಅಲ್ಲಿಂದ ಸುಯೆಜ್ ಕಾಲುವೆಯನ್ನು ದಾಟಿ ಅರಬ್ಬಿ ಸಮುದ್ರಕ್ಕೆ ಪ್ರವೇಶವನ್ನು ಪಡ್ಕೊಳ್ಳೋದು ಮತ್ತು ಅಲ್ಲಿಂದ ಭಾರತವನ್ನು ತಲುಪೋದು. ಇನ್ನು 2ನೇ ಮಾರ್ಗ ಅಂದ್ರೆ ಕಪ್ಪು ಸಮುದ್ರದ ಮೂಲಕ ರಷ್ಯಾದಿಂದ ಹೊರಟು ಸ್ಟ್ರೈಟ್ ಆಫ್ ಬಾಸ್ಫರಸ್ ಅಂದ್ರೆ ಇಸ್ತಾನ್ಬುಲ್ ಬಳಿ ಕಪ್ಪು ಸಮುದ್ರವನ್ನು ದಾಟಿ ಸಿ ಆಫ್ ಮರ್ಮುರಾಗೆ ಬಂದು ಅಲ್ಲಿಂದ ಡಾರ್ಡನೆಲಿಸ್ ಸ್ಟ್ರೈಟ್ ಮೂಲಕ ಮೆಡಿಟರೇನಿಯನ್ಗೆ ಪ್ರವೇಶವನ್ನು ಪಡ್ಕೊಂಡು ಆ ನಂತರ ಸುಯೆಜ್ ಕೆನಾಲ್ ಮೂಲಕ ಅರಬ್ಬಿ ಸಮುದ್ರವನ್ನು ಮುಟ್ಟೋದು. ಈ ಮಾರ್ಗದಲ್ಲಿ ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರಗಳು ಸೇರುವ ಕಡೆ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ಇದೆ. ಹಾಗೆ ಸ್ಟ್ರೈಟ್ ಆಫ್ ಬಾಸ್ಫೋರಸ್ ಮತ್ತು ಸ್ಟ್ರೈಟ್ ಆಫ್ ಡಾರ್ಡನೆಲಿಸ್ ಇದೆಯಲ್ಲ, ಇವು ಚೋಕ್ ಪಾಯಿಂಟ್ಗಳು ಅಂತ ಕರೆಸ್ಕೊಳ್ತವೆ. ಬಾಬ್ ಅಲ್ ಮಂದಾಬ್ ಅಲ್ಲಿ ಯಮನ್ನ ಹೌತಿಗಳ ಕಾಟ ಇದೆ. ಹಾಗೆ ಸೊಮಾಲಿಯಾದ ಕಡಲ್ಗಳ್ಳರ ಕಾಟ ಕೂಡ ಆ ಭಾಗದಲ್ಲಿ ಹೆಚ್ಚಾಗಿದೆ. ಇನ್ನು ಬಾಸ್ಫರಸ್ ಹಾಗೂ ಡಾರ್ಡನೆಲಿಸ್ ಅಲ್ಲಿ ಟರ್ಕಿ ಬ್ಲಾಕೇಡ್ ಹಾಕೊಳ್ಳೋ ಅವಕಾಶಗಳಿರುತ್ತವೆ. ಹೀಗಾಗಿ ಈ ಸಮುದ್ರ ಮಾರ್ಗ ಅನ್ನೋದು ಯಾವತ್ತಿದ್ರೂ ರಿಸ್ಕೆ. ಆದರೆ ರೈಲು ಮಾರ್ಗದಲ್ಲಿ ಇಂಥ ಯಾವ ಸಮಸ್ಯೆನೂ ಇರೋದಿಲ್ಲ. ಇನ್ನು 2ನೇದಾಗಿ ಭಾರತ ಹಾಗೂ ಇನ್ನಿತರೆ ದೇಶಗಳಿಗೆ ಬೇಕಾಗಿರುವ ಫರ್ಟಿಲೈಸರ್ಗಳು, ಇಂಡಸ್ಟ್ರಿಯಲ್ ಗೂಡ್ಸ್, ಕಮರ್ಷಿಯಲ್ ಹಾಗೂ ಇಂಡಸ್ಟ್ರಿಯಲ್ ಕಮಾಡಿಟಿಗಳು, ತೈಲ ಮುಂತಾದವುಗಳನ್ನ ಯಾವ ಅಡೆತಡೆ ಇಲ್ಲದೆ ತಲುಪಿಸೋದಕ್ಕೆ ರೈಲು ಮಾರ್ಗ ಹೆಚ್ಚು ಸಹಕಾರಿಯಾಗುತ್ತೆ. ಕಡಿಮೆ ಸಮಯದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಾಧ್ಯ ಆಗುತ್ತೆ. ಮತ್ತು 3ನೇದಾಗಿ ಈ ರೈಲು ಮಾರ್ಗ ನಿರ್ಮಾಣ ಆಗೋದ್ರಿಂದ ಲ್ಯಾಂಡ್ ಲಾಕ್ ದೇಶಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸೌಲಭ್ಯವನ್ನ ಒದಗಿಸಿದಂತಾಗುತ್ತೆ. ಅದರಲ್ಲೂ ರಷ್ಯಾ ಈ ಮಾರ್ಗದ ಉಸ್ತುವಾರಿಯನ್ನ ಕೈಗೆತ್ತಿಕೊಳ್ಳೋದ್ರಿಂದ ಅಲ್ಲಿ ಅನುಕೂಲಗಳು ಹೆಚ್ಚಿರುತ್ತವೆ. ಇದರ ಜೊತೆ ಸಿ ರೂಟಲ್ ಆಗುವಂತಹ ಟ್ರಾನ್ಸಿಟ್ ಸಮಸ್ಯೆಗಳು ಕೂಡ ಇಲ್ಲಿರೋದಿಲ್ಲ. ಸೊ ಇಲ್ಲಿ ಗೂಡ್ಸ್ ಅತ್ಯಂತ ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಆಗುತ್ತೆ. ಸಮುದ್ರ ಮಾರ್ಗಗಳಿಗಿಂತ ಹೆಚ್ಚು ವೇಗವಾಗಿ ಟ್ರಾನ್ಸ್ಪೋರ್ಟೇಷನ್ ಸಾಧ್ಯ ಆಗೋದ್ರಿಂದ ಅತ್ಯಂತ ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಕು ಸರಂಜಾಮುಗಳನ್ನು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಸಾಗಾಣಿಕೆ ವೆಚ್ಚ ಮತ್ತು ಸಮಯ ಎರಡೂ ಕೂಡ ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಇದೆಲ್ಲ ಓಕೆ. ಆದರೆ ಭಾರತ ಮತ್ತು ಯುರೇಷಿಯಾನ ಸಂಪರ್ಕಿಸೋದಕ್ಕೆ ಅಲ್ಲೊಂದು ದೊಡ್ಡ ಅಡ್ಡಿನೇ ಇದೆಯಲ್ಲ, ಪಾಕಿಸ್ತಾನ. ಅದನ್ನು ಏನು ಮಾಡೋದು? ಇಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಆಕಾಶದಲ್ಲಿ ವಿಮಾನಗಳೇ ಹಾರಾಡೋದಿಲ್ಲ. ಹೀಗಿರುವಾಗ ನೆಲದ ಮೇಲೆ ರೈಲು ಓಡಾಡೋದಕ್ಕಾಗತ್ತಾ? ಗೆಳೆಯರೆ, ರಷ್ಯಾ ಇಲ್ಲಿ ಒಂದು ವಿಷಯವನ್ನ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದೇನು ಅಂದ್ರೆ, ಈ ಮಾರ್ಗ ಪ್ಯಾಸೆಂಜರ್ ರೈಲು ಓಡಾಟದ ಮಾರ್ಗ ಅಲ್ಲ, ಇದು ಸರಕು ಸರಂಜಾಮುಗಳನ್ನ ಸಾಗಾಟ ಮಾಡುವ ವಾಣಿಜ್ಯ ಕಾರಿಡಾರ್. ಹೀಗಾಗಿ ಈ ಮಾರ್ಗದ ಮೂಲಕ ಬೇರೆ ಟ್ರಾನ್ಸ್ಪೋರ್ಟೇಷನ್ಗೆ ಅವಕಾಶ ಇರೋದಿಲ್ಲ. ಇನ್ನು ಇದು ವಾಣಿಜ್ಯ ಕಾರಿಡಾರ್ ಆಗಿರೋದ್ರಿಂದ ಪಾಕಿಸ್ತಾನಕ್ಕೆ ಕೂಡ ಎಲ್ಲ ದೇಶಗಳಿಂದ ಸುಲಭವಾಗಿ ಸರಕು ಸರಂಜಾಮುಗಳನ್ನ ಆಮದು ಮಾಡಿಕೊಳ್ಳೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹಾಗೆ ಇಲ್ಲಿ ರೈಲು ಸಂಚರಿಸುವುದರಿಂದ ಕೂಡ ಅವರಿಗೆ ಆದಾಯ ಬರುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕಿದು ಎಕ್ಸ್ಟ್ರಾ ಇನ್ಕಮ್ ಅನ್ನ ತಂದುಕೊಡುವ ಯೋಜನೆ. ಇನ್ನು ಭಾರತದ ವಿಷಯಕ್ಕೆ ಬರೋದಾದ್ರೆ, ಆಫ್ಘನಿಸ್ತಾನವನ್ನ, ಕಜಕಿಸ್ತಾನ, ತಜಿಕಿಸ್ತಾನ ಮುಂತಾದವುಗಳನ್ನ, ಆರ್ಮೇನಿಯಾ, ಅಜರ್ಬೈಜಾನ್ಗಳನ್ನ ಸಂಪರ್ಕಿಸೋದಕ್ಕೆ ಭೂಮಾರ್ಗದ ಮೂಲಕ ಮಧ್ಯ ಏಷ್ಯಾ ಮತ್ತು ಯುರೋಪ್ಗಳನ್ನ ತಲುಪೋದಕ್ಕೆ ಭಾರತಕ್ಕಿರುವ ಏಕೈಕ ಅಡ್ಡಿ ಅಂದ್ರೆ ಅದು ಪಕ್ಕದಲ್ಲಿರೋ ಪಾಕಿಸ್ತಾನ. ಭಾರತದ ಜೊತೆ ಪಾಕಿಸ್ತಾನ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಂಡ್ರೆ ಕೇವಲ ಭಾರತದ ಸರಕುಗಳ ಸಾಗಾಟಕ್ಕೆ ಅವಕಾಶವನ್ನ ಮಾಡಿಕೊಟ್ಟೆ ಅವರು ಸಾಕಷ್ಟು ಹಣ ಗಳಿಸೋದಕ್ಕೆ ಚಾನ್ಸ್ ಇರುತ್ತೆ. ಅವರು ನಾನಾ ದೇಶಗಳ ಮುಂದೆ ಸಾಲಕ್ಕಾಗಿ, ಭಿಕ್ಷೆಗಾಗಿ ಕೈ ಚಾಚಬೇಕಾದ ಅಗತ್ಯ ಇಲ್ಲದೆ ಮರ್ಯಾದೆಯಿಂದ ಹಣ ಗಳಿಸ್ಕೋಬಹುದು. ಆದ್ರೆ ಪಾಕಿಸ್ತಾನಕ್ಕೆ ಅದು ಅರ್ಥ ಆಗಿಲ್ಲ, ಅವ್ರಿಗಾಗೋದೂ ಇಲ್ಲ. ಸೊ ಈ ಮಾರ್ಗ ಸಾಧ್ಯ ಆದ್ರೆ ಭಾರತಕ್ಕೆ ಆಫ್ಘನಿಸ್ತಾನ ತುಂಬಾನೇ ಹತ್ತಿರ ಆಗುತ್ತೆ ಮತ್ತು ಯುರೇಷಿಯಾದ ಸಂಪರ್ಕ ಕೂಡ ಅವರಿಗೆ ಸುಲಭ ಆಗುತ್ತೆ. ಸಮುದ್ರ ಮಾರ್ಗದ ಮೂಲಕ ಚಾಬಹಾರ್ಗೆ ಹೋಗಿ ಅಲ್ಲಿಂದ ಇರಾನ್ ಮೂಲಕ ಆಫ್ಘನಿಸ್ತಾನವನ್ನ, ಆರ್ಮೇನಿಯಾನ ಅಥವಾ ಇನ್ನೊಂದು ದೇಶವನ್ನ ತಲುಪಬೇಕಾದ ಅಗತ್ಯ ಇಲ್ಲಿರೋದಿಲ್ಲ. ಅಗೈನ್ ಟ್ರಾನ್ಸ್ಪೋರ್ಟೇಷನ್ ವೇಗ ಪಡ್ಕೊಳ್ಳುತ್ತೆ. ಇನ್ನು ಈ ಮಾರ್ಗದ ಪ್ರಪೋಸಲ್ ರಷ್ಯಾದ ಕಡೆಯಿಂದ ಬರ್ತಾ ಇರೋದ್ರಿಂದ ಪಾಕಿಸ್ತಾನ ಇಲ್ಲ ಸಲ್ಲ ಅನ್ನೋ ಧೈರ್ಯವನ್ನಿಲ್ಲಿ ಮಾಡದೆ ಇರಬಹುದು. ಆದ್ರೆ ಈ ಮಾರ್ಗ ಆಗೋದಕ್ಕೆ ಅಮೆರಿಕ ಬಿಡುತ್ತಾ? ಗೆಳೆಯರೆ, ಇಲ್ಲಿ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಪರ್ಯಾಯವಾಗಿನೇ ಐಮ್ಯಾಕ್ ಅನ್ನೋ ಯೋಜನೆ ಸಿದ್ಧ ಆಗಿತ್ತು. ಇನ್ನು ಭಾರತ ರಷ್ಯಾ ಜೊತೆ ವ್ಯಾಪಾರನೇ ಮಾಡಬಾರದು ಅಂತ ಬಯಸುವ ಅಮೆರಿಕ ಇಲ್ಲಿ ರಷ್ಯಾಗೆ ಹಿಂದೂ ಮಹಾಸಾಗರವನ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುತ್ತಾ? ಅಲ್ಲ, ತಡೆಯೋದಕ್ಕೆ ಅವ್ರಿಗೆ ಇಲ್ಲಿ ಅವಕಾಶ ಆದರೂ ಇದೆಯಾ? ಖಂಡಿತ ಇದೆ. ಅದರ ಹೆಸರು ಬಲೂಚಿಸ್ತಾನ. ಈಗ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಆಗಿದೆ. ಅವರು ಇದೇ 11ನೇ ತಾರೀಕು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಅದನ್ನು ಆಚರಿಸಿಕೊಂಡಿದ್ದಾರೆ. ಒಂದು ವೇಳೆ ಇಲ್ಲಿ ರೈಲು ಮಾರ್ಗ ಬರಬೇಕು ಅಂದ್ರೆ ರಷ್ಯಾ ಹಾಗೂ ಭಾರತಗಳು ಬಲೂಚಿಸ್ತಾನವನ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕಾಗತ್ತೆ, ಅವರನ್ನು ಒಪ್ಪಿಸಬೇಕಾಗತ್ತೆ. ಆದ್ರೆ ಬಲೂಚಿಸ್ತಾನವನ್ನ ಸಪರೇಟ್ ಆಗಿ ಒಪ್ಪಿಸೋದಿಕ್ ಹೋದ್ರೆ ಪಾಕಿಗಳು ಉರ್ಕೋತಾರೆ. ಪಾಕಿಗಳು ಒಪ್ಪಿದ್ರೆ ಅದನ್ನ ಬಲೂಚ್ ಒಪ್ಪದೇ ಇರಬಹುದು, ಅಥವಾ ಅಮೆರಿಕ ಅಲ್ಲಿ ಮತ್ತೇನೋ ಗೇಮ್ ಮಾಡೋ ಸಾಧ್ಯತೆಗಳು ಇರುತ್ತವೆ. ಈಗ ಹೇಗೆ ಚೈನಾದ ಎಕನಾಮಿಕ್ ಕಾರಿಡಾರ್ ಅನ್ನ ಬಲೂಚ್ ಯೋಧರು ತಡಿತಾ ಇದ್ದಾರೆ,
ಮಾಡ್ತಾರೋ ಹಾಗೆ ಈ ರೈಲ್ವೆ ಯೋಜನೆಗೆ ಕೂಡ ಅವರು ಅಡ್ಡಿ ಉಂಟು ಮಾಡೋ ಸಾಧ್ಯತೆ ಇರುತ್ತೆ, ಅಥವಾ ಅಮೆರಿಕದ ಒತ್ತಡಕ್ಕೆ ಮಣಿದು ಪಾಕಿಸ್ತಾನವೇ ಈ ಯೋಜನೆಗೆ ಬೇರೆ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು. ಸೊ ಇಲ್ಲಿ ಏನೇ ಸಮಸ್ಯೆ ಅಂತ ಬಂದರೂ ಅದು ಪಾಕಿಸ್ತಾನದ ಕಡೆಯಿಂದ ಮಾತ್ರ ಬರಬೇಕು ಅಷ್ಟೇ. ಗೆಳೆಯರೆ, ಈ ಮಾರ್ಗ ಕಾರ್ಯರೂಪಕ್ಕೆ ಬಂದರೆ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ನೇರವಾಗಿ ಸಂಪರ್ಕ ಸಿಕ್ಕಾಗುತ್ತೆ. ಅದರಲ್ಲೂ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ತುರ್ಕ್ಮೆನಿಸ್ತಾನಗಳ ಜೊತೆ ಆಫ್ಘನಿಸ್ತಾನ ಕೂಡ ಭಾರತಕ್ಕೆ ಹತ್ತಿರ ಆಗುತ್ತೆ. ಇನ್ನು ಈ ರೈಲು ಮಾರ್ಗದಿಂದ ಭಾರತಕ್ಕೆ ರಷ್ಯಾ ಇನ್ನಷ್ಟು ಹತ್ತಿರ ಆಗುತ್ತೆ. ರಷ್ಯಾದಿಂದ ಯಾವುದೇ ಸಮಯಕ್ಕೆ ನಾವು ಏನು ಬೇಕಾದರೂ ತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಪೆಟ್ರೋಲಿಯಂ ಇರಬಹುದು, ರೇರ್ ಅರ್ತ್ ಮಿನರಲ್ಸ್ ಇರಬಹುದು, ರಸಗೊಬ್ಬರ ಇರಬಹುದು, ಭಾರತಕ್ಕೆ ವೇಗವಾಗಿ ಅವು ಬಂದು ತಲುಪುತ್ತವೆ. ಹಾಗೆ ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗದಲ್ಲಿನ ಅನಿಶ್ಚಿತತೆಯಿಂದ ಭಾರತಕ್ಕೆ ರಕ್ಷಣೆ ಸಿಗುತ್ತೆ. ಸಮುದ್ರ ಮಾರ್ಗ ಎಷ್ಟು ಸೇಫ್ ಅಂತ ಅಂದ್ರೂ ಕೂಡ ಅಲ್ಲಿ ಕಡಲ್ಗಳರು, ಬೇರೆ ಬೇರೆ ರೀತಿಯ ದಾಳಿಗಳು, ಸಂಘರ್ಷ ಪೀಡಿತ ದೇಶಗಳ ಕಿರಿಕು, ಇದೆಲ್ಲ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಆಗಾಗ ಕಂಟಕ ಆಗ್ತಾ ಇರುತ್ತೆ. ಇಲ್ಲಿ ರೈಲ್ವೆ ಮಾರ್ಗ ಇರೋದ್ರಿಂದ ಆ ಸಮಸ್ಯೆ ಕೂಡ ಇರೋದಿಲ್ಲ. ಹೀಗಾಗಿ ಭಾರತ ಕೂಡ ಈ ಪ್ರಾಜೆಕ್ಟ್ಗೆ ಓಕೆ ಅನ್ನೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇವೆ. ಸದ್ಯಕ್ಕೆ ಈ ಪ್ರಾಜೆಕ್ಟ್ ಪ್ರಾರಂಭಿಕ ಹಂತದಲ್ಲಿದೆ. ಇಲ್ಲಿ ಈ ಮಾರ್ಗದ ನೀಲನಕ್ಷೆ ಸಿದ್ಧ ಆಗಬೇಕು. ಯಾವೆಲ್ಲ ದೇಶಗಳು ಈ ಯೋಜನೆಯಲ್ಲಿ ಭಾಗಿಯಾಗುತ್ತವೋ ಅವುಗಳ ಒಪ್ಪಿಗೆ ಸಿಗಬೇಕು. ಹಾಗೆ ರೈಲು ಮಾರ್ಗ ಯಾವ್ಯಾವ ಗೇಜಲ್ಲಿರಬೇಕು, ಈ ಪ್ರಾಜೆಕ್ಟ್ಗೆ ಯಾರು ಎಷ್ಟು ಫಂಡ್ ಮಾಡಬೇಕು, ಉಳಿದ ಹಣವನ್ನ ಎಲ್ಲಿ ಸಾಲ ತರಬೇಕು, ಅದಕ್ಕೆ ಗ್ಯಾರಂಟಿ ಏನು ಕೊಡಬೇಕು, ಈ ನಿಟ್ಟಲ್ಲಿ ಕೂಡ ಒಂದಷ್ಟು ಕ್ಲಾರಿಟಿ ಸಿಗಬೇಕಿದೆ. ಹೀಗಾಗಿ ಇದೆಲ್ಲವನ್ನ ಬಗೆಹರಿಸಿಕೊಂಡು ಈ ಯೋಜನೆ ಟೇಕ್ ಆಫ್ ಆಗೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕಾಗುತ್ತವೋ ಗೊತ್ತಿಲ್ಲ. ಇದು ಗೆಳೆಯರೆ ರಷ್ಯಾದಿಂದ ಭಾರತಕ್ಕೆ ನೇರವಾಗಿ ರೈಲು ಮಾರ್ಗ ಹಾಕುವ ಪುತಿನ್ ಸರ್ಕಾರದ ಐಡಿಯಾ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.